Now, if you turn to Hebrews 11th chapter, ನೀವು ಎಬ್ರಿಯವ್ರ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ತೆಗೆದ್ರೆ we see how those early Christians, early disciples, ಆದಿಮ ಕ್ರೈಸ್ತರು ಹೇಗೆ ತಮ್ಮ ಜೀವನವನ್ನು ನಡೆಸಿದರು ಅನ್ನುವಂಥದ್ದನ್ನು ನೋಡ್ತೇವೆ. how they employed and utilized their faith. ಅವರ ವಿಶ್ವಾಸವನ್ನು ಹೇಗೆ ಅವರು ಅನುಕರಣೆ ಮಾಡಿದರು ಅಥವಾ ಅದನ್ನು ಉಪಯೋಗ ಮಾಡಿದರು ಅನ್ನುವಂಥದ್ದನ್ನು ನೋಡ್ತೇವೆ. 33rd verse, ಅದು ದೇವರ ವಾಕ್ಯ. who through faith subdued kingdom. ಅವರು ಸ್ವಾಧೀನ ಮಾಡಿಕೊಂಡ್ರು ರಾಜ್ಯಗಳನ್ನು. Yes, ಹೌದು. the fear of God came upon those kings and even the Roman ruler. ರೋಮಿಯ ಆಧಿಪತ್ಯದಲ್ಲಿರುವವರೆಗೂ ಕೂಡ ಅದು ಭಯಕಂಪನೆ ಆಯಿತು. How the Roman Empire tried to destroy Christianity. ಹೇಗೆ ರೋಮಿಯ ಅಧಿಪತಿಗಳು ಕ್ರೈಸ್ತತ್ವವನ್ನು ನಾಶ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. They banished the Christians, ಅವರು ಬಹಳಷ್ಟು ಕಷ್ಟ ಕೊಟ್ಟರು ಕ್ರೈಸ್ತರಿಗೆ. threw them out of their country. ಅವರ ದೇಶದಿಂದ ಹೊರಗೆ ಹಾಕಿದ್ರು. They threw them to the wild animals. ಅವರು ಭಯಂಕರವಾದಂಥ ಪಶುಗಳ ಮುಂದೆ ಬಿಟ್ಟರು ಅವರಿಗೆ. They killed them. ಅವರಿಗೆ ಸಾಯಿಸಿದ್ರು. Every tree they could find was turned into a cross on which they crucified them. ಯಾವುದೇ ಒಂದು ಮರ ಸಿಕ್ಕಿದ್ರು ಕೂಡ ಆ ಮರದ ಮೇಲೆ ಜನರನ್ನು ಅವರಿಗೆ ಸಿಲುಬೆಗೆ ಹಾಕಿಸಿಬಿಟ್ರು. But they could not stop the spread of faith in Jesus. ಆದರೆ ಅವರು ದೇವರ ಒಂದು ವಿಶ್ವಾಸವನ್ನು ಮಾತ್ರ ನಿಲ್ಲಿಸಲಿಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. Today, ಇವತ್ತು all over people are afraid. ಎಲ್ಲ ಪ್ರಪಂಚದಲ್ಲಿ ಜನರು ಭಯಕಂಪಿತರಾಗಿದ್ದಾರೆ. In Orissa, ಒರಿಸ್ಸಾದಲ್ಲಿ last year, ಹಿಂದಿನ ವರ್ಷ they said, oh, the churches are burnt and people are killed. They are run away into the wilderness. ಅಲ್ಲಿ ಇರುವಂತಹ ಜನರನ್ನು ಸಾಯಿಸಿದರು, ಹೊಡೆದರು, ಬೆಂಕಿ ಹಾಕಿದರು, ಎಲ್ಲ ಓಡಿ ಹೋದ್ರು ಜಂಗಲ್ಗಳಿಗೆ. But ಆದರೆ that spread so much fear all over the country. ನಮ್ಮ ದೇಶದಲ್ಲಿ ಆ ಒಂದು ಪರಿಸ್ಥಿತಿ ಭಯವನ್ನು ಉಂಟು ಮಾಡಿದೆ. So, ಅದಕ್ಕೆ I don't know how many people began to renounce Jesus. ಎಷ್ಟು ಜನರು ಯೇಸು ಕ್ರಿಸ್ತನ ಹೆಸರನ್ನು ಬಿಟ್ಟಿದ್ರೋ ಗೊತ್ತಿಲ್ಲ. My dear friends, ನಮ್ಮ ಪ್ರಿಯ ಸ್ನೇಹಿತರೆ, we wear our righteousness in our whole active life. ನಮ್ಮ ಜೀವಿತದಲ್ಲಿ ನಾವು ದೇವರು ಕೊಟ್ಟಿದ್ದಂತಹ ನೀತಿಯ ವಸ್ತ್ರವನ್ನು ಧರಿಸಿಕೊಳ್ತೇವೆ. We don't advertise it. ನಾವು ಅದನ್ನು ಜಾಹೀರಾತು ಮಾಡಲ್ಲ. Oh, I am a righteous man. ನಾನು ನೀತಿವಂತನೆಂದು ತೋರಿಸಿಕೊಳ್ಳಲ್ಲ. Oh, I worship this particular God. ನಾನು ಈ ಒಂದು ದೇವರಿಗೆ ಆರಾಧನೆ ಮಾಡ್ತೇನೆ ಎಂದು ತೋರಿಸೋದಿಲ್ಲ. No, Jesus is seen in you. ಯೇಸು ಕ್ರಿಸ್ತನು ನಮ್ಮಲ್ಲಿ ಕಾಣಬೇಕು. That is the marking of a Christian. ಆ ಕ್ರೈಸ್ತರ ಒಂದು ಪ್ರತಿಬಿಂಬ ಅದೇ. In every action, ಎಲ್ಲ ವಿಷಯದಲ್ಲಿಯೂ, in your words, ಮಾತಿನಲ್ಲಿ Jesus is seen in you. ಯೇಸು ನಮ್ಮಲ್ಲಿ ಕಾಣಬೇಕಾಗಿದೆ. You are not like a cheetah or a tiger with markings. ನಾವೊಂದು ಚೀತಾ ಅಥವಾ ಒಂದು ಹುಲಿಯಾಗೆ ನಮ್ಮಲ್ಲಿ ಮಚ್ಚೆಗಳಿಲ್ಲ. The markings are in your character. ಅದು ನಮ್ಮ ಗುಣಲಕ್ಷಣಗಳಲ್ಲಿರುವಂತಹ in your walk. ನಮ್ಮ ನಡೆಯಲ್ಲಿ. When it comes to your business dealings, ನಾವು ವ್ಯಾಪಾರ ಮಾಡುವಾಗ ಅದರಲ್ಲಿ ಬರುತ್ತೆ. how you treat your wife, ನಿನ್ನ ಹೆಂಡತಿಯನ್ನು ಹೇಗೆ ನೀನು ನೋಡಿಕೊಳ್ತೀಯ.
My dear people, ನಮ್ಮ ಪ್ರಿಯ ಸ್ನೇಹಿತರೆ, ours is not an outward advertisement. ಯಾವುದೋ ಒಂದು ತೋರ್ವಿಕೆಯಾಗಿ ಮಾಡುವಂತಹ ಕೆಲಸ ಅಲ್ಲ ನಮ್ಮದು. It is a river which flows. ಇದು ಒಂದು ನದಿಯ ಪ್ರವಾಹದ ಹಾಗೆ, A river without dam. ಈ ಒಂದು ನದಿಗೆ ಯಾವ ಡ್ಯಾಮ್ ಇಲ್ಲ. No Chinese or anybody can put a dam there. ಯಾವ ಒಂದು ಚೈನೀಸರಾಗಲಿ ಯಾರು ಅದಕ್ಕೆ ಡ್ಯಾಮ್ ಕಟ್ಟಲಿಕ್ಕಾಗಲ್ಲ. Because it is the river of life. ಅದು ಜೀವನದಿ, ಅದು It flows from you. ನಲ್ಲಿಂದ ಅದು ಪ್ರವಾಹವಾಗುತ್ತೆ. So, ಅದಕ್ಕೆ by faith, ನಾವು ಪ್ರಾರ್ಥನೆ ಮಾಡುವಾಗ they subdued kingdom. ಅದೊಂದು ದೊಡ್ಡ ರಾಜ್ಯ. See, our faith is not up to that level. ನಮ್ಮ ಆ ಪರಿಸ್ಥಿತಿ, ಆ ಸ್ಥಿತಿಗೆ ಇನ್ನೂ ಬಂದಿಲ್ಲ. Next month, ಬರೋ ತಿಂಗಳು at this time, ಈ ಸಮಯಕ್ಕೆ I would have finished meetings in Guyana, South America. ದಕ್ಷಿಣ ಅಮೆರಿಕಾದಲ್ಲಿರುವಂಥ ಗಯಾನಾದಲ್ಲಿ ನಾನು ಮಾತಾಡ್ತಾ ಇದ್ದೆ. When I go there, ನಾನು ಅಲ್ಲಿಗೆ ಹೋಗುವಾಗ even in the airport, ಈ ಏರ್ಪೋರ್ಟ್ನಲ್ಲಿಯೂ ಕೂಡ the customs officials or immigration officials, ಕಸ್ಟಮ್ ಆಫೀಸರ್ಸು, ಇಮಿಗ್ರೇಷನ್ ಆಫೀಸರ್ಸ್ ಎಲ್ಲ, at least some of them know me. ಅಲ್ಲಿರುವಂಥ ಜನರಿಗೆ ನಾನು ಯಾರಂತ ಗೊತ್ತು. Because ಯಾಕಂದ್ರೆ year after year, ನಾನು ಪ್ರತಿ ವರ್ಷ I have gone to that poor country. ನಾನು ಆ ಒಂದು ಬಡ ರಾಷ್ಟ್ರಕ್ಕೆ ಹೋಗಿದೆ. Much poorer than India or any neighboring country. ಬಹಳ ಕಡು ಬಡವರು ಅಲ್ಲಿ, ಭಾರತವಾಗಲಿ ಬೇರೆ ದೇಶದಕ್ಕಿಂತ ಕಡುಬಡ್ರು. But ಆದರೆ what is our television broadcast called? ನಮ್ಮ ಒಂದು ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಉದ್ದೇಶ ಏನು? And our meetings called? ನಾವು ಅಲ್ಲಿ ಮಾಡುವಂಥ ಮೀಟಿಂಗ್ಸ್ Lifting Guyana. ಆ ಒಂದು ಗಯಾನಾಗೆ ಮೇಲೆಗೆ ತರಬೇಕು. Lifting Guyana to greatness. ಗಯಾನ ಆ ಒಂದು ಉನ್ನತವಾದ ಸ್ಥಿತಿಗೆ ಬರಬೇಕು. I preach against their customs. ಅವರ ಒಂದು ವ್ಯವಸ್ಥೆಗೆ ವಿರುದ್ಧವಾಗಿ ಮಾತಾಡ್ತೇನೆ. I preach against their black magic. ಅವರು ಮಾಡುವಂತಹ ಒಂದು ಕಪ್ಪು ಬೇಜಿಕ್ಗೆ ವಿರುದ್ಧವಾಗಿ ಮಾತಾಡ್ತೇನೆ. And when we go there, ನಾವು ಅಲ್ಲಿಗೆ ಹೋದಾಗ, when a Christian goes in Jesus' name, ಈ ಒಬ್ಬ ಕ್ರೈಸ್ತನು ಯೇಸುವಿನ ನಾಮದಲ್ಲಿ ಹೋದಾಗ, not big advertisement, ಯಾವುದೋ ಒಂದು ದೊಡ್ಡ ಜಾಹೀರಾತು ಇಲ್ಲಿರಲ್ಲ. but ಆದರೆ even the devils must know. ಅಲ್ಲಿರುವಂಥ ದೆವ್ವಗಳಿಗೂ ಕೂಡ ಗೊತ್ತಾಗಬೇಕೇನೆಂದರೆ, Oh, the servant of God is coming. ಓ ದೇವರ ಸೇವಕರು ಬರ್ತಾ ಇದ್ದಾರೆ ಅಂತ. A disciple of Jesus is coming. ಯೇಸು ಕ್ರಿಸ್ತನ ಶಿಷ್ಯರು ಬರ್ತಾ ಇದ್ದಾರೆ ಅಂತ. I cannot remain here. ನಾನು ಇಲ್ಲಿ ಇರ್ಲಿಕ್ಕಾಗಲ್ಲ. I should run away. ನಾನು ಇಲ್ಲಿಂದ ಓಡಿ ಹೋಗ್ಬೇಕು. Yes. ಹೌದು, That is the power that God has given us. ದೇವರು ನಮಗೆ ಕೊಟ್ಟಿರುವಂಥ ಶಕ್ತಿ ಅಂಥದ್ದಪ್ಪ. To subdue kingdom ರಾಜ್ಯವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು and to work righteousness. ನೀತಿಯಲ್ಲಿ ಕೆಲಸ ಮಾಡೋದು. My dear friends, ನಮ್ಮ ಪ್ರಿಯ ಸ್ನೇಹಿತರೆ, in our offices, ನಮ್ಮ ಆಫೀಸುಗಳಲ್ಲಿ when people are simply demanding money and bribes, ಅಲ್ಲಿ ಬರೀ ಲಂಚ ಕೇಳುವಾಗ, ನಮಗೆ ಹಣ ಕೊಡು ಅಂತ ಕೇಳುವಾಗ, no more sense of shame. ಅಲ್ಲಿ ನಾಚಿಕೆ ಅನ್ನುವಂಥದ್ದೇ ಇಲ್ಲ ಅವ್ರಿಗೆ. Can we bring righteousness? ಅಲ್ಲಿ ನೀತಿಯನ್ನು ತರಲಿಕ್ಕೆ ಆಗುತ್ತಾ? Or we are just like foxes howling somewhere? ನಾವು ಒಂದು ನರಿಮರಿಗಳಂಗೆ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೀವ?
Are you going to stand and bring righteousness? ನೀವಲ್ಲಿ ನಿಂತುಕೊಂಡು ಅಲ್ಲಿ ನೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? Our standards have become so low today. ನಮ್ಮ ಪರಿಸ್ಥಿತಿಗಳು, ನಮ್ಮ ಒಂದು ಸ್ಟ್ಯಾಂಡರ್ಡ್ ತುಂಬ ಕಡಿಮೆ ಆಗಿದೆ. When it comes to marriage, ಈ ವಿವಾಹ ಸಂದರ್ಭ ಬಂದಾಗ people are afraid to ask God's will. ದೇವರ ಒಂದು ಚಿತ್ತ ಏನು ಅಂತ ತಿಳ್ಕೊಳ್ಳಿಕ್ಕೆ ಕೂಡ ಭಾಳ ಭಯ ಪಡ್ತಾರೆ. See, from the time we were married, ನಾವು ಮದುವೆ ಆದ ದಿನಗಳಿಂದ I used to leave my family and go for 2 months, 3 months, 4 months. ನನ್ನ ಕುಟುಂಬವನ್ನು ಬಿಟ್ಟು 2 ತಿಂಗಳು, 3 ತಿಂಗಳು, 4 ತಿಂಗಳು ಹೊರಗಡೆ ಹೋಗ್ತಿದ್ದೆ. And there I would not have money. ನನ್ನ ಹತ್ರ ಅಷ್ಟು ಹಣ ಇರ್ತಿರ್ಲಿಲ್ಲ. And my wife had to look to God. ಆವಾಗ ನಮ್ಮ ಪ್ರಿಯ ಪತ್ನಿ ದೇವರ ಕಡೆ ನೋಡ್ತಿದ್ಲು. But we never grumbled in our family. ನಾವು ಯಾವಾಗಲೂ ಕೂಡ ಒಬ್ಬರ ಮೇಲೆ ಒಬ್ಬರು ನಾವು ಮಾತಾಡಲಿಲ್ಲ. If there was no firewood, ಅಲ್ಲಿ ಸುಡ್ಲಿಕ್ಕೆ ಕಡೆಗೆ ಇಲ್ಲ ಅಂದರೆ then we would pick up, my wife would send and pick up the twigs from the hillside. ಅಲ್ಲಿ ಪರ್ವತಗಳಲ್ಲಿ ಬಿದ್ದಿರುವಂಥ ಮರಗಳನ್ನು ಇವರ ಪತ್ನಿಯವರು ಎತ್ಕೊಂಡು ಬರ್ತಾ ಇದ್ರು ಮನೆಗೆ. Some of you may think I am telling you old stories. ಕೆಲವರು ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ, ನಾನು ಯಾವುದೋ ಒಂದು ಹಳೆ ಕತೆ ಹೇಳ್ತಾ ಇದ್ದೀನಿ ಅಂತ. Yes, ಹೌದಪ್ಪ, we did not follow Jesus for money. ನಾವು ಯೇಸು ಕ್ರಿಸ್ತನನ್ನು ಹಣಕ್ಕೋಸ್ಕರ ಹಿಂಬಾಲಿಸಲಿಲ್ಲ. So ಅದಕ್ಕೆ my wife never hindered me, saying, no, you can't go to serve God. ಅದಕ್ಕಾಗಿ ಇವರ ಧರ್ಮಪತ್ನಿ ಎಂದು ಕೂಡ ಅವರನ್ನು ನೀವು ಸೇವೆಗೆ ಹೋಗಬೇಡ, ಯಾಕಂದರೆ ಹಣ ಇಲ್ಲ ಅಂತ ಅವರು ಅಡ್ಡಿ ಮಾಡಲಿಲ್ಲ. You are coming home in the middle of the night at 4 o'clock, 3 o'clock. ನೀವು ಮಧ್ಯರಾತ್ರಿ 3 ಗಂಟೆಗೆ 4 ಗಂಟೆಗೆ ಮನೆಗೆ ಬರ್ತೀರಾ? No, I did it gladly for Jesus. ಇದೆಲ್ಲ ಕೂಡ ನಾವು ಭಾಳ ಸಂತೋಷದಿಂದ ಮಾಡಿದ್ದೇವೆ. But today, ಇವತ್ತಿನ ದಿನಗಳಲ್ಲಿ I see some women hindering their husband. ಅವರು ತಮ್ಮ ಗಂಡಂದರಿಗೆ ಸೇವೆಗೆ ಹೋಗದೆ ಅಡ್ಡಿ ಮಾಡ್ತಾ ಇದ್ದಾರೆ. Oh, you are doing too much for God. ನೀನು ದೇವರಿಗೆ ಭಾಳಷ್ಟು ಮಾಡ್ತಾ ಇದೀಯಪ್ಪ. Why don't you stand before the cross of Jesus? ಯಾಕೆ ನೀನು ಕ್ರಾಸ್ ಮುಂದೆ ನಿಂತ್ಕೊಂಡು And you look at his bleeding side, ಅವರು ಸುರಿಸಿದಂಥ ರಕ್ತದ ಕಡೆ ನೋಡುವಾಗ, and the Savior with the nails in his hand, ಅವರ ಕೈಗಳಲ್ಲಿರುವಂತಹ ಆ ಒಂದು ಮೊಳೆಗಳನ್ನು ನೋಡುವಾಗ, and you tell him, ನೀವು ಅವ್ರಿಗೆ ಹೇಳಿ, see, you are asking too much from me. ನನಗೆ ನೀನು ಭಾಳಷ್ಟು ಕೇಳ್ತಾ ಇದೀಯಪ್ಪ ಅಂತ ಹೇಳಲಿಕ್ಕಾಗುತ್ತಾ? I can't do that. ನಾನು ಅದನ್ನು ಮಾಡಲಿಕ್ಕಾಗಲ್ಲ. Nobody who sees the love of the cross can say that. ಆ ಒಂದು ಪ್ರೀತಿಯನ್ನು ನೋಡಿದ ಮೇಲೆ ಯಾರೂ ಹಾಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. When you look at the love of the cross, ಆ ಒಂದು ಶಿಲುಬೆಯ ಪ್ರೀತಿಯನ್ನು ನೀವು ನೋಡುವಾಗ what do you say? ನೀವೇನು ಹೇಳ್ತೀರಾ? You know what I say? ನಾನೇನು ಹೇಳ್ತೀನಿ ಗೊತ್ತಾ? I am doing too little. ದೇವ, ನಾನು ಭಾಳ ಅಲ್ಪ ಮಾಡ್ತಾ ಇದ್ದೇನೆ, ಭಾಳ ಕಡಿಮೆ ಮಾಡ್ತಾ ಇದ್ದೇನೆ. I am doing nothing. ನಾನೇನು ಮಾಡ್ತಾ ಇಲ್ಲ ಸ್ವಾಮಿ. What, my life is almost over. ನನ್ನ ಜೀವನ ಅಂತ್ಯಕ್ಕೆ ಬಂದ್ಬಿಟ್ಟಿದೆ. I have done so little. ನಾನು ಭಾಳ ಕಡಿಮೆ ಮಾಡಿದ್ದೀನಿ ಸ್ವಾಮಿ. You have loved me so much. ನೀನು ನನಗೆ ಎಷ್ಟು ಪ್ರೀತಿಸಿದ್ಯಪ್ಪ. My dear people, ನಮ್ಮ ಪ್ರಿಯರೇ, it's very hard to bring righteousness into marriages. ಈ ಇವತ್ತಿನ ವಿವಾಹಗಳಲ್ಲಿ ನೀತಿ ತರೋದು ಬಹಳ ಕಷ್ಟಕರವಾಗಿದೆ.
You know, when marriage comes, ಯಾವಾಗ ಮದುವೆ ಬರುತ್ತೋ, because in the fellowship we say no dowry. ನಮ್ಮ ಸಹವಾಸದಲ್ಲಿ ಹೇಳ್ತೇವೆ ಇದಿಲ್ಲ, ಡೌರಿ ಇಲ್ಲ. So some people are very clever. ಕೆಲವರು ಬಹಳ ಜ್ಞಾನಿಗಳು. What do they say? ಅವರೇನು ಹೇಳ್ತಾರೆ? The girl must bear all the expenses. ಮದುಮಗಳೆಲ್ಲ ಖರ್ಚು ನೋಡ್ಕೋಬೇಕು. Is that honest? Is that fair? ಆ ವಿಧವಾಗಿ ಹೇಳೋದು ಪ್ರಾಮಾಣಿಕತೆನಾ? Oh, the girls, oh, it will cost some 20,000-30,000. I don't know what it costs here. ಅಲ್ಲಿ ಎಷ್ಟು ಖರ್ಚಾಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿ 20,000-30,000 ಸಾವಿರ ಆಗ್ಬೋದು. Maybe 20 lakhs, I don't know. ನನಗೆ ಗೊತ್ತಿಲ್ಲ, 20 ಲಕ್ಷ ಆಗ್ಬೋದು ಅದು ಖರ್ಚು. But anyway, ಏನೇ ಆಗಲಿ, must not the boy's father say, I will bear half the expense? ಒಂದು ಗಂಡನ ತಂದೆ, ನಾನು ಒಂದು ಅರ್ಧ ನಾನು ಹಾಕ್ತೇನೆ. Is that not common righteousness? ಅದು ಒಂದು ವಿಧವಾದಂತಹ ನೀತಿ ಅಲ್ವಾ? No, you must bear all the expense. ಅಲ್ಲ, ನೀವೇ ಎಲ್ಲ ಖರ್ಚು ನೋಡ್ಕೋಬೇಕು. And they quietly tell them, girls' party. ಅವರು ಆ ಒಂದು ಹೆಣ್ಣಿನ ತಂದೆಗೆ ಹೇಳ್ತಾರೆ, even if you give a scooter, that will be all right. ನೀವೊಂದು ಸ್ಕೂಟರ್ ಕೊಟ್ಟರೆ ಚೆನ್ನಾಗಿರುತ್ತೆ. Thieves. ನೋಡಿ, when marriage comes, ಯಾವಾಗ ಮದುವೆ ಬರುತ್ತೋ, the big robber inside comes out. ದೊಡ್ಡ ಕಳ್ಳ ಬರ್ತಾನೆ ಒಳಗಡೆ. How can I marry this girl without a scooter? ನಾನು ಸ್ಕೂಟರ್ ಇಲ್ಲದೆ ಹೇಗಪ್ಪ ಈ ಹುಡುಗಿಗೆ ಮದುವೆ ಮಾಡೋದು? All right, we will marry you to the scooter first. ನಾನು ಮದುವೆ ಮಾಡ್ತೇನೆ, ಆದರೆ ಸ್ಕೂಟರ್ಗೆ ಮೊದಲು ಮದುವೆ ಮಾಡ್ತೇನೆ. You put your thali to the scooter. ನಿನ್ನ ತಾಲಿಯ ಸ್ಕೂಟರ್ಗೆ ಕಟ್ತೀಯ ಮೊದಲು. What foolish people. ಈ ಎಂತ ಮೂರ್ಖ, I can't understand. ನನಗೆ ಅರ್ಥ ಆಗಲ್ಲಪ್ಪ. My dear people, ನನ್ನ ಪ್ರಿಯರೇ, my father said ನನ್ನ ತಂದೆ ಹೇಳಿದರು to my mother-in-law, ನಮ್ಮ ಅತ್ತೆಯವ್ರಿಗೆ ಈ ರೀತಿ ಹೇಳಿದರು, if you don't have money, ನಿನ್ನ ಹತ್ರ ಹಣ ಇಲ್ಲದಿದ್ದರೆ I will bear the expense. ನಾನು ಎಲ್ಲ ಖರ್ಚು ನಾನು ನೋಡ್ಕೊಳ್ತೇನೆ. So money never figured there. ಹಣ ಏನು ದೊಡ್ಡ ಸಮಸ್ಯೆ ಅಲ್ಲ. And when my father-in-law died, ಯಾವಾಗ ನಮ್ಮ ಮಾಮ ತೀರ್ಕೊಂಡ್ರು, I told my wife, ನನ್ನ ಹೆಂಡತಿಗೆ ಹೇಳಿದೆ, I have nothing to do with your father's property. ನಿಮ್ಮ ತಂದೆ ಆಸ್ತಿಯಿಂದ ನನಗೆ ಏನು ಸಂಬಂಧ ಇಲ್ಲ. I don't want to know anything about your father's property. ನಿಮ್ಮ ತಂದೆಯ ಆಸ್ತಿ ವಿವರಗಳು ನನಗೇನು ಬೇಕಾಗಿಲ್ಲ. You are 3 girls. ನೀವು 3 ಜನ ಮಕ್ಕಳು, You take care of it. ನೀವು ಅವ್ರಿಗೆ ನೋಡ್ಕೊಳ್ಳಿ. It's not my business. ಇದು ನನ್ನ ಕೆಲಸ ಅಲ್ಲ, ನನ್ನದಲ್ಲ. So, ಅದಕ್ಕೆ see that new heart ಅದೇ ಹೊಸ ಒಂದು ಹೃದಯ, of righteousness. ಅದು ನೀತಿಯ ಹೃದಯ. So, ಅದಕ್ಕಾಗಿ by faith, ವಿಶ್ವಾಸದಿಂದ they wrought righteousness. ಅದು ನಮಗೆ ಬರುವಂತಹ ನೀತಿ. Then they stopped the mouths of lions ಅವರು ಸಿಂಹಗಳ ಬಾಯನ್ನೇ ಮುಚ್ಚಿದರು. and obtained promises. ಅವ್ರು ದೇವರ ವಾಗ್ದಾನಗಳನ್ನು ಹೊಂದಿದರು. You will go to God and say, Lord, you gave Abraham promises. ನೀವು ದೇವರ ಹತ್ರ ಹೋಗಿ, ಅಬ್ರಹಾಮನಿಗೆ ನೀನು ವಾಗ್ದಾನ ಮಾಡಿದ್ಯಾ, You give me your promise. ನಿಮ್ಮ ವಾಗ್ದಾನ ನನಗೆ ಕೊಡು. You are a covenant keeping God. ನೀವು ಆಜ್ಞೆಗಳನ್ನು ಇಡುವಂಥ ದೇವರಾಗಿದ್ಯಾ. See, in the beginnings of this fellowship, ಈ ಒಂದು ಸಹವಾಸ ಪ್ರಾರಂಭವಾದಾಗ
We used to pray and pray till God gave us His promises. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾಕಂದರೆ ದೇವರ ವಾಗ್ದಾನ ನಮ್ಗೆ ಕೊಡಬೇಕಂತ. And I see His promises never fail. ಆತನು ಮಾಡಿದಂಥ ವಾಗ್ದಾನಗಳು ಎಂದಿಗೂ ನಿರಾಸೆ ಆಗಿಲ್ಲ. I see the promises of God being fulfilled. ದೇವರು ಮಾಡಿದಂಥ ವಾಗ್ದಾನಗಳು ಪೂರ್ಣಗೊಂಡಿದ್ದನ್ನು ನಾನು ನೋಡಿದೆ. The promises of men. ಮನುಷ್ಯರು ಮಾಡುವಂಥ ವಾಗ್ದಾನಗಳು. I didn't go trusting in the promises of men. ಮನುಷ್ಯರು ಮಾಡುವಂಥ ವಾಗ್ದಾನಗಳನ್ನ ನಂಬಲ್ಲ. But ಆದರೆ the promises of God. ದೇವರು ಮಾಡುವಂಥ ವಾಗ್ದಾನಗಳು. I will bless you. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. And God said to Abraham, I will make you a blessing. ನಾನು ನಿಮ್ಮನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದ. Some of you may say, ನಿಮ್ಮಲ್ಲಿ ಕೆಲವರು ಹೇಳ್ತಾರೆ, bless me and that is enough. ನನಗೆ ಆಶೀರ್ವಾದ ಕೊಡು ಸಾಕು ಅದು. No, friends. ಇಲ್ಲಪ್ಪ. Blessing means it must go to your neighbor. ಆಶೀರ್ವಾದ ಅಂದರೆ ನಿನ್ನ ಪಕ್ಕ ಮನೆಯವರೆಗೂ ಕೂಡ ಅದು ಹೋಗಬೇಕಾಗಿದೆ. And those early disciples, ಆ ಆದಿಮ ಕ್ರೈಸ್ತರು, they stopped the mouths of lions. ಆ ಸಿಂಹಗಳ ಬಾಯಿಗಳನ್ನು ಮುಚ್ಚಿದರು. They quenched the violence of fire. ಅಲ್ಲಿರುವಂತಹ ಬೆಂಕಿಯನ್ನು ಕೂಡ ಎದುರಿಸಿದರು. Escaped the edge of the sword. ಆ ಒಂದು ಕತ್ತಿಯ ಧಾರೆಯನ್ನು ತಪ್ಪಿಸಿಕೊಂಡರು. And out of weakness were made strong. ಬಲಹೀನರಾದಂಥವ್ರು ಬಲ ಹೊಂದಿದರು. They waxed valiant in the fight. ಯುದ್ಧಗಳಲ್ಲಿ ವೀರರಾದರು. Turned to flight the armies of the alien. ಆ ಯುದ್ಧ ವೀರರನ್ನು ಹಿಂದಕ್ಕೆ ಕಳಿಸಿದರು. See, friends, ಪ್ರಿಯ ಮಿತ್ರರೇ, we are not doing half this. ನಾವು ಅದರಲ್ಲಿ ಅರ್ಧ ಕೂಡ ಮಾಡ್ತಾ ಇಲ್ಲ. Shameful. ನಾಚಿಕೆ ಆಗಬೇಕು ನಮಗೆ. When I come short of the word of God, ದೇವರ ವಾಕ್ಯದ ಮುಂದೆ ನಾನು ಬಂದು ನಿಂತ್ಕೊಳ್ಳುವಾಗ, I feel terrible. ನನಗೆ ಬಹಳ, I tell God, ದೇವ್ರಿಗೆ ಹೇಳ್ತೇನೆ, you must dismiss me. ನನಗೆ ನೀವು ಡಿಸ್ಮಿಸ್ ಮಾಡಿಬಿಡಪ್ಪ. I'm useless. ನಾನು ಕೆಲಸಕ್ಕೆ ಬರಲ್ಲ. You must dismiss me. ನನ್ನನ್ನು ನೀವು ತೆಗೆದುಹಾಕು. See, I am not fulfilling half this. ಇದರಲ್ಲಿರುವಂಥ ಅರ್ಧವನ್ನು ಕೂಡ ನಾನು ಮಾಡ್ತಿಲ್ಲಲ್ಲ. My dear friend, ಪ್ರಿಯ ಮಿತ್ರರೇ, we are failing in faith. ನಾವು ಬಹಳಷ್ಟು ತಪ್ಪಿ ಹೋಗ್ತಾ ಇದ್ದೇವೆ. It is so sad. ಬಹಳ ದುಃಖಕರವಾದದ್ದು. People have exercised so much faith in the fellowship. ಆವಾಗ ಅವರ ಎಷ್ಟೋ ವಿಶ್ವಾಸದಲ್ಲಿ ಅವರು ಸಾಧನೆ ಮಾಡಿದರು. So God wants His disciples ದೇವರು ತನ್ನ ಶಿಷ್ಯರಿಗೆ to have faith, ವಿಶ್ವಾಸ ಇರಬೇಕು ಅಂತ, to have His promises, ಅವರ ವಾಗ್ದಾನಗಳಲ್ಲಿ ನಡೆಯಬೇಕು. and above everything, ಇದೆಲ್ಲದಕ್ಕಿಂತ ಹೆಚ್ಚಾಗಿ to hallow His holy name. ಆತನ ನಾಮವನ್ನು ಪರಿಶುದ್ಧಗೊಳಿಸಬೇಕು. Let us pray. ಪ್ರಾರ್ಥನೆ ಮಾಡುವ. Let us pray. ಪ್ರಾರ್ಥನೆ ಮಾಡುವ. Let us tell God, ದೇವರಿಗೆ ನಾವು ಹೇಳುವ, oh God, ಓ ದೇವರೇ, I deserve to be dismissed. ನಾನು ಈ ಒಂದು ಕೆಲಸದಿಂದ ತೆಗೆದು ಹಾಕಲ್ಪಡಬೇಕು. See, I am not fulfilling half your word. ನಿನ್ನ ವಾಕ್ಯದಲ್ಲಿರುವಂಥದ್ದನ್ನು ಅರ್ಧವನ್ನು ಕೂಡ ನಾನು ಮಾಡ್ತಿಲ್ಲ. Are we building a club here? ನಾವಿಲ್ಲಿ ಒಂದು ಕ್ಲಬ್ ಕಟ್ತಾ ಇದ್ದೀವ? Oh, are we playing games with God? ನಾವು ದೇವರೊಂದಿಗೆ ಆಟ ಆಡ್ತಿದ್ದೀವ? Forgive us, Lord. ನಮ್ಮನ್ನು ಕ್ಷಮಿಸ್ಬಿಡಪ್ಪ. Give us faith, Lord. ನಮಗೆ ವಿಶ್ವಾಸ ಕೊಡು A ಸ್ವಾಮಿ. faith that takes hold of God and sits at the feet of Jesus. ಯೇಸು ಕ್ರಿಸ್ತನ
ಪಾದದ ಹತ್ರ ಕೂತ್ಕೊಂಡು ಕಲಿಯುವಂತ ವಿಶ್ವಾಸ ಕೊಡಪ್ಪ. We are living busy lives today, ನಾವು ವ್ಯಸ್ತವಾದಂಥ ಜೀವನವನ್ನು ಜೀವಿಸ್ತಾ ಇದ್ದೇವೆ. but only strength comes from you. ನಿನ್ನಿಂದಲೇ ನಮಗೆ ಶಕ್ತಿ ಬರೋದಪ್ಪ. Out of weakness we are made strong. ಬಲಹೀನ ಸ್ಥಿತಿಯಿಂದ ಬಲವನ್ನು ಹೊಂದಿದ್ದೇವೆ. We turn to flight the armies of the alien. ಆ ಒಂದು ವೀರರ ಸೈನ್ಯವನ್ನು ಹಿಂತಿರುಗಿಸುವಂತ ಶಕ್ತಿ ಕೊಡಪ್ಪ. Oh, give us that faith. ಓ ದೇವರೇ, ಅಂತ ವಿಶ್ವಾಸ ಕೊಡು. That faith which was in those early disciples. ಆದಿಮ ಕ್ರೈಸ್ತರಲ್ಲಿ ಇರುವಂತಹ ವಿಶ್ವಾಸ ನಮಗೆ ದಯಪಾಲಿಸು. Let us not run after the things of the world. ಈ ಲೋಕದ ವಸ್ತುಗಳ ಹಿಂದೆ ನಾವು ಓಡಾಡದಂತೆ ಮಾಡು. Oh, loving Father, ಓ ನಮ್ಮ ಪ್ರೀತಿಯ how ತಂದೆ, greatly we are bringing shame to your name and failing to show you to this country. ನಾವು ಈ ದೇಶದಲ್ಲಿ ನಿನ್ನ ನಾಮವನ್ನು ತೋರಿಸುವಂತಹ ಕೆಲಸದಲ್ಲಿ ಎಷ್ಟು ಬಿದ್ದು ಹೋಗ್ತಾ ಇದ್ದೇವೆ, ಎಷ್ಟು ನಾಚಿಕೆಯ ರೂಪದಲ್ಲಿ ನಾವು ಜೀವಿಸ್ತಾ Forgive ಇದ್ದೇವೆ. us, Lord. ನಮ್ಮನ್ನು ಕ್ಷಮಿಸಿಬಿಡಪ್ಪ. Let these dear people be those that lift others, deliver others. ಈ ಒಂದು ಪ್ರೀತಿಯ ಜನರು ಕರ್ತನೆ ಇತರರಿಗೆ That- ಎತ್ತುವಂತವರು ಮಾಡು. The devil of alcohol may flee from their friends. ಈ ಕುಡುಕುತನ ಅನ್ನುವಂಥ ದೆವ್ವ ನಮ್ಮ ಸ್ನೇಹಿತರಿಂದ ಓಡಿ ಹೋಗಲಿ. The devil of alcohol may flee from their ಈ families. ಕುಡುಕುತನ ಅನ್ನುವಂಥ ದೆವ್ವ ಕುಟುಂಬಗಳಿಂದ ಓಡಿ Oh ಹೋಗಲಿ. Lord, ಓ ದೇವ, you gave power over all the power of the enemy. ಈ ಒಂದು ಶೈತಾನನ ಎಲ್ಲಾ ಶಕ್ತಿಯ ಮೇಲೆ ನಮಗೆ ಶಕ್ತಿಯನ್ನು ಕೊಟ್ಟಿದ್ಯಾ. Let not people remain in their blindness. ಜನರು ಈ ಅಂಧತ್ವದಲ್ಲಿ ಇರದಂತೆ ಮಾಡು. Hear our prayer. ನಮ್ಮ ಪ್ರಾರ್ಥನೆ ಕೇಳು. We ask in Jesus' holy name. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೇನ್.